ಕ್ಯಾಪ್ಟನ್ ಆಯ್ಕೆಯಲ್ಲೂ ಕಿರಿಕ್. ಬಿಗ್ ಬಾಸ್ ಸೀಸನ್ 11ರ ಮೊದಲ ಕ್ಯಾಪ್ಟನ್ ಯಾರು? ಕಿರುತೆರೆ, ಹಿರಿತೆರೆ ಕಲಾವಿದರು ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್. ರೂಮರ್ಸ್ಗಳಿಂದ ಸದ್ದು ಮಾಡಿದವರೆಲ್ಲ ಇದೀಗ ದೊಡ್ಮನೆ ಸೇರಿದ್ದಾರೆ. 17 ಸ್ಪರ್ಧಿಗಳ ಬಿಗ್ ಗೇಮ್ ಶುರು ಮಾಡಿದ್ದಾರೆ. ಸೋಲು ಗೆಲುವಿನ ಕಾದಾಟ, ಟಾಸ್ಕ್ ಕಿತ್ತಾಟಗಳು, ಸ್ನೇಹ ದ್ವೇಷದ ಮನಸ್ತಾಪಗಳು ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ಆಗಿದೆ. 17 ಮಂದಿ ಸ್ಪರ್ಧಿಗಳಲ್ಲಿ 9 ಜನರು ಸ್ವರ್ಗದಲ್ಲಿ ವಾಸವಾಗಿದ್ರೆ 7 ಮಂದಿ ನರಕದಲ್ಲಿದ್ದಾರೆ. ಮೊದಲ ವಾರದಲ್ಲೇ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ದ್ವೇಷದ ಕಿಚ್ಚು ಜೋರಾಗಿದೆ. ಈ ಬಾರಿ ಕಂಟೆಸ್ಟೆಂಟ್ಗಳೆಲ್ಲ ಕೊಂಚ ಜೋರಾಗಿಯೇ ಅಬ್ಬರಿಸಲಿದ್ದಾರೆ ಎನ್ನಲಾಗ್ತಿದೆ. ಸೀಸನ್ ಮೊದಲ ಕ್ಯಾಪ್ಟನ್ ಆಯ್ಕೆಯಲ್ಲೂ ಕಿರಿಕ್ ಆಗಿದೆ. ಕ್ಯಾಪ್ಟನ್ ಆಯ್ಕೆ ವಿಚಾರದಲ್ಲಿ ಗ್ರೂಪ್ ಮಾಡಿಕೊಂಡು ಅನ್ಯಾಯ ಮಾಡ್ತಿದ್ದಾರೆ ಎಂದು ಲಾಯರ್ ಜಗದೀಶ್ ಕಿಡಿಕಾರಿದ್ರು. ಸ್ವರ್ಗದ ನಿವಾಸಿಗಳಿಂದ ದೂರ ಕುಳಿತು ಗೇಮ್ ಪ್ಲಾನ್ ಮಾಡಿದ್ರು. ಬಳಿಕ ವೋಟಿಂಗ್ ವೇಳೆ ಕೂಡ ನಾನು ನಿಮ್ಮ ಜೊತೆ ಕೂರಲ್ಲ ಎಂದು ಜಗದೀಶ್ ಖ್ಯಾತಿ ತೆಗೆದಿದ್ರು. ವೋಟಿಂಗ್ ಬಳಿಕ 6 ಮಂದಿ ಸೆಲೆಕ್ಟ್ ಆಗಿದ್ರು. ಹಂಸ, ಭವ್ಯ, ತ್ರಿವಿಕ್ರಮ್, ಉಗ್ರಂ ಮಂಜು, ಐಶ್ವರ್ಯ, ಯಮುನಾ, ಶ್ರೀನಿಧಿ ಅವರು ಕ್ಯಾಪ್ಟನ್ ಆಗಲು ಪೈಪೋಟಿ ನಡೆಸಿದ್ರು. ಕ್ಯಾಪ್ಟನ್ ಟಾಸ್ಕ್ ವೇಳೆ ಹಂಸ ಪರ ಆಡಿದ ರಂಜಿತ್ ಗೆದ್ದಿದ್ದು, ಸೀಸನ್ 11ರ ಮೊದಲ ಕ್ಯಾಪ್ಟನ್ ಆಗಿ ಹಂಸ ಆಯ್ಕೆಯಾಗಿದ್ದಾರೆ. ಹಂಸ ನಾಯಕತ್ವದಲ್ಲಿ ಒಂದು ವಾರ ಬಿಗ್ ಬಾಸ್ ಆಟ ನಡೆಯಲಿದೆ. ಉಗ್ರಂ ಮಂಜು ಜೊತೆ ಜಗಳಕ್ಕಿಳಿದ ಲಾಯರ್ ಜಗದೀಶ್ ರೊಚ್ಚಿಗೆದ್ದು ರೋಷಾವೇಶದ ಮಾತುಗಳನ್ನು ಆಡಿದ್ದಾರೆ. ಇದೇ ವೇಳೆ ಹೆಣ್ಮಕ್ಕಳ ಒಳ ಉಡುಪಿನ ಬಗ್ಗೆ ಅಸಭ್ಯ ಕಾಮೆಂಟ್ ಮಾಡಿದ್ದು ಎಲ್ಲರೂ ಶಾಕ್ ಆಗಿದ್ದಾರೆ. ನೀನ್ ಮಾಡ್ತಿರೋದು ನನಗೆ ಗೊತ್ತಿದೆ ಎಂದು ಉಗ್ರಂ ಮಂಜು ಜೊತೆ ಜಗಳಕ್ಕಿಳಿದ ಜಗದೀಶ್, ಗ್ಯಾಂಗ್ ಕಟ್ಟಿದ್ಯಾ? ನಾನೂ ಕೂಡ ಪ್ಲೇಯರ್. ಈ ಚೆಲ್ಲಾಟ ಬೇಡ. ಆಟ ನನಗೂ ಆಡಲು ಬರುತ್ತೆ. ಚಿಲ್ಲರೆ ಗೇಮ್ ಅಲ್ಲ, ಚೆಕ್ ಮೇಟ್ ಆಡ್ತೀನಿ. ನಿನಗೆ ಬುದ್ಧಿ ಕಲಿಸದಿದ್ರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ನಾನು ಲಾಯರ್ ಜಗದೀಶ್ ಅಲ್ವೇ ಅಲ್ಲ. ನೀನು ಸಿನಿಮಾದಲ್ಲಿ ಮಾತ್ರ ಉಗ್ರಂ, ನಾನು ರಿಯಲ್ ಉಗ್ರಂ. ನಿನ್ನ ಲ್ಯಾಂಗ್ವೇಜ್ನಲ್ಲೇ ನಿನಗೆ ವಾಪಸ್ ಕೊಡ್ತೀನಿ ಎಂದು ಜಗದೀಶ್ ರೊಚ್ಚಿಗೆದ್ದು ಮಾತಾಡಿದ್ರು. ಬಳಿಕ ಮಂಜು ಬ್ರೋ ಅಂತಿದ್ದಂತೆ ನಾನು ಎಲ್ಲ ನೋಡಿದ್ದೇನೆ ಎಂದ ಜಗದೀಶ್, ಹೆಣ್ಮಕ್ಕಳ ಒಳ ಉಡುಪಿನ ಬಗ್ಗೆ ಬ್ಯಾಡ್ ಕಾಮೆಂಟ್ ಮಾಡಿದ್ದು ನನ್ನ ಹೆಂಡತಿ ಕೂಡ ಹಾಕೋದು ಅದನ್ನೇ ಎಂದು ಅಸಭ್ಯವಾಗಿ ಮಾತಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದ ಹೆಣ್ಮಕ್ಕಳಿಗೆ ಲಾಯರ್ ಜಗದೀಶ್ ಮಾತಿನಿಂದ ಮುಜುಗರವಾಗಿದೆ. ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಮಾತಾಡೋದು ಎಷ್ಟು ಸರಿ ಎಂದು ಜನ ಕೂಡ ಕೇಳ್ತಿದ್ದಾರೆ. ನಮಗೆ ಇಲ್ಲಿ ಸೇಫ್ಟಿ ಇಲ್ಲ ಎಂದು ಭವ್ಯ ಹೇಳಿದ್ದು, ಈ ಲಾಯರ್ ಮುಂದೆ ಓಡಾಡಲು ಭಯವಾಗ್ತಿದೆ ಎಂದು ಐಶ್ವರ್ಯ ಕೂಡ ಹೇಳಿದ್ದಾರೆ. ಇನ್ನು ಈ ವಾರ ಕಿಚ್ಚನ ಕಥೆಯಲ್ಲಿ ಜಗದೀಶ್ ಅವರನ್ನು ತರಾಟೆಗೆ ತೆಗೆದುಕೊಳ್ಳಿ ಎಂದು ನೆಟ್ಟಿಗರು ಹೇಳ್ತಿದ್ದಾರೆ. ಅನ್ಯಾಯ ಹೋರಾಟ ಎನ್ನುವ ಜಗದೀಶ್ ಬಿಗ್ ಬಾಸ್ ಮನೆಯಲ್ಲಿ ನಾಲಿಗೆ ಹರಿಬಿಟ್ಟು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ನಾವೆಲ್ಲ ಒಟ್ಟಾಗಿ ಇದರ ಹೋರಾಡಬೇಕು ಎಂದಿದ್ದಾರೆ. ಒಳಗೊಳಗೆ ಮಾತಾಡಿಕೊಂಡು ಸುಮ್ಮನಾಗಿದ್ದಾರೆ. ಕೆಲ ನಿಮಿಷಗಳ ಬಳಿಕ ಜಗದೀಶ್ ಎಲ್ಲರ ಮುಂದೆ ಬಂದು ನನ್ನ ಮಾತಿನಿಂದ ಯಾರಿಗಾದ್ರೂ ಬೇಸರವಾಗಿದ್ರೆ ಕ್ಷಮಿಸಿ ಎಂದಿದ್ದಾರೆ. ಇದಕ್ಕೆ ಮನೆಯಲ್ಲಿ ಯಾರೂ ಪ್ರತಿಕ್ರಿಯಿಸಿಲ್ಲ. ಇದೊಂದು ನಾಟಕ ಎಂಬಂತೆ ಅವರನ್ನು ನೋಡಿ ಸುಮ್ಮನಾಗಿದ್ದಾರೆ. ವಾರದ ಕಥೆ ಕಿಚ್ಚನ ಜೊತೆಯಲ್ಲಿ ಜಗದೀಶ್ಗೆ ಸುದೀಪ್ ಕ್ಲಾಸ್ ತೆಗೆದುಕೊಳ್ಳೋದು ಪಕ್ಕಾ ಎನ್ನಲಾಗ್ತಿದೆ. ಹೀಗೆಯೇ ಇಂತಹ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.